ನಮಸ್ಕಾರ ಸ್ನೇಹಿತರೆ, ಸ್ಕಂದ ಕ್ರಿಯೇಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಕರ್ನಾಟಕದ ಅತ್ಯಂತ ಸುಂದರ ರೈಲ್ವೆ ಮಾರ್ಗಗಳಲ್ಲಿ ಒಂದಾದ ಕುಕ್ಕೆ ಸುಬ್ರಹ್ಮಣ್ಯದ ನೆಟ್ಟಣ ರೈಲ್ವೆ ನಿಲ್ದಾಣದ ಮೂಲಕ ಸಕಲೇಶಪುರದತ್ತ ಸಾಗುವ ಅದ್ಭುತ ಪ್ರಯಾಣವನ್ನು ಅನುಭವಿಸುತ್ತಿದ್ದೇವೆ. ಹಸಿರು ಬೆಟ್ಟಗುಡ್ಡಗಳು, ದಟ್ಟ ಕಾಡುಗಳು, ಆಳವಾದ ಕಣಿವೆಗಳು ಮತ್ತು ಮನಮೋಹಕ ನಿಸರ್ಗದ ಸೌಂದರ್ಯವನ್ನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಈ ಸುಂದರ ರೈಲ್ವೆ ಪ್ರಯಾಣವನ್ನು ಒಟ್ಟಿಗೆ ಆನಂದಿಸೋಣ. ನೋಡಿದ್ರಲ್ಲ, ಇಷ್ಟು ಅದ್ಭುತವಾದಂತಹ ಈ ದೃಶ್ಯ. ಹೌದು, ಇಲ್ಲಿನ ಗುಹೆಗಳನ್ನು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಬ್ರಿಟಿಷರು ಭಾರತದ ಸೆರೆ ಹಿಡಿದಂತಹ ಹಲವಾರು ಕೈದಿಗಳನ್ನು ತಂದು ಈ ಗುಹೆಗಳನ್ನು ಮತ್ತು ರೈಲ್ವೆ ನಿಲ್ದಾಣ, ರೈಲ್ವೆ ಟ್ರ್ಯಾಕ್ಗಳನ್ನ ರೈಲು ಕಾರ್ಯಗಳಿಗೆ ಬಳಸ್ಕೊಂಡ್ರು ಅಂತಲೇ ಹೇಳ್ಬೋದು. ಹಾಗೆ ಈ ಸುಂದರ ನೋಟವನ್ನು ನೋಡ್ತಾ ನಾವು ಈ ರೈಲು ಪ್ರಯಾಣದಲ್ಲಿ ಮುಂದೆ ಸಾಗ್ತಾ ಇದ್ದೋ. ಸುಮಾರು 50 ಗುಹೆಗಿಂತ ಹೆಚ್ಚಿನ ಗುಹೆಗಳು ಇಲ್ಲಿದ್ದು, ಇಲ್ಲಿನ ಪ್ರಯಾಣ ಮಾಡೋನಾಗ ಜನರು ಎಷ್ಟು ಖುಷಿ ಪಡ್ತಾರೆ. ನೀವು ಬೇರೆ ಕಡೆ ರೈಲ್ವೆ ಪ್ರಯಾಣ ಮಾಡಿರ್ಬೋದು, ಆದರೆ ನೀವು ಈ ಸಕಲೇಶಪುರ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ, ಹಾಸನ ಈ ಮಾರ್ಗವಾಗಿ ರೈಲ್ವೆ ಪ್ರಯಾಣ ಮಾಡಿ ಒಂದು ಸಲ ಇಲ್ಲಿ ತುಂಬ ಖುಷಿಯಾಗುತ್ತೆ. ನೀವು ಕೂಡ ಯಾರಾದರೂ ಪ್ರಯಾಣ ಮಾಡಿದರೆ ಕಮೆಂಟ್ ಮೂಲಕ ಹಂಚ್ಕೊಳ್ಳಿ ನಿಮ್ಮ ಖುಷಿಯನ್ನು. ಮತ್ತು ಇಲ್ಲಿ ತಿಂಡಿ ಎಲ್ಲ ಮಾರ್ಕೊಂಡು ಬಂದರು. ಮದ್ದೂರೊಡೆ, ಕಾಫಿ ಮತ್ತು ಪಲಾವು, ಮೊಸರನ್ನ ಈ ರೀತಿ ಎಲ್ಲ ತಿಂಡಿ ಇತ್ತು. ಆದರೆ ನಾನು ಮನೆಯಿಂದನೇ ಮೊಸರನ್ನ ಮಾಡ್ಕೊಂಡು ತೊಗೊಂಬಂದಿದ್ದೆ ಮತ್ತು ಮನೆಯಿಂದನೇ ನೋಡಿ ಅವಲಕ್ಕಿ ಎಲ್ಲ ರೆಡಿ ಮಾಡಿಕೊಂಡು ತಂದಿದ್ದೆ. ಮತ್ತು ಸ್ವಲ್ಪ ಕುರುಕಲು ತಿಂಡಿನ ತಗೊಂಡು ತಿಂತ ಈ ನಿಸರ್ಗವನ್ನು ನೋಡಿಕೊಂಡು ಪ್ರಯಾಣಿಸೋದೇ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ನಮ್ಮ ಜೊತೆ ಪ್ರಯಾಣ ಮಾಡ್ತಾ ಇದ್ದವರು ನೋಡಿ, ಬಿಜಾಪುರದ ಸೈಡವರು ಜೋಳದ ರೊಟ್ಟಿ ಎಲ್ಲ ಕೊಟ್ಟರು, ಚಟ್ನಿ ಪುಡಿ, ಜೋಳದ ರೊಟ್ಟಿ. ನಾವು ಕೂಡ ಅವ್ರ ಜೊತೆ ಶೇರ್ ಮಾಡಿಕೊಂಡು ತಿಂದು ಏನೋ ಒಂಥರ ಪಿಕ್ನಿಕ್ ಥರ ಫೀಲ್ ಆಗ್ತಾಯಿತ್ತು. ಹೆರಳಿಕಾಯಿ, ಉಪ್ಪಿನಕಾಯಿ, ಮೊಸರನ್ನ, ಆಹಾ, ಅದನ್ನು ತಿಂತಾಯಿದ್ರೆ ಈ ಸ್ವಚ್ಛ ಗಾಳಿಯಲ್ಲಿ ತುಂತುರು ಮಳೆ ರೀತಿ ಸ್ವಲ್ಪ ಮಳೆ ಬರ್ತಾಯಿತ್ತು. ಈ ಜಲಪಾತ, ಈ ಕಣಿವೆಗಳು, ಆಳವಾದ ಈ ಮನಮೋಹಕ ನಿಸರ್ಗವನ್ನು ಸವಿಯುತ್ತಾ ತಿಂತಾಯಿದ್ರೆ ಸ್ವರ್ಗನೇ ಹೌದು. ಮತ್ತು ಎಷ್ಟು ಪ್ರಯಾಣ ಮಾಡಿದ್ರೂ ಖುಷಿಯಾಗುತ್ತೆ, ಸ್ಟ್ರೈನ್ ಆಗಲ್ಲ. ನಾವು ಬಸ್ಸಲ್ಲಿ ಅಥವಾ ಕಾರಲ್ಲಿ ಇನ್ನೊಂದು ಕಡೆ ಯಾವುದೇ ರೀತಿಯ ವಾಹನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಮಗೆ ಸ್ಟ್ರೈನ್ ಆಗುತ್ತೆ. ಆದರೆ ರೈಲ್ವೆ ಪ್ರಯಾಣದಲ್ಲಿ ತುಂಬ ಆರಾಮ ಅನಿಸುತ್ತೆ. ನಮಗೊಂದಷ್ಟು ಕಿಟಕಿ ಜೊತೆ ಕಡೆ ಜಾಗ ಸಿಕ್ತು. ಮತ್ತು ಇಲ್ಲಿನ ಸೌಂದರ್ಯವೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ನಮಗೆ ಅವಕಾಶ ಆಯಿತು. ಮತ್ತು ಒಂದಷ್ಟು ಊಟದ ಜೊತೆ ಮನೆಯಿಂದ ತಂದಂತಹ ಒಂದಷ್ಟು ಕುರುಕಲ ತಿಂಡಿ ಹಾಗೂ ಟ್ರೈನಲ್ಲಿ ತೆಗೆದುಕೊಂಡಂತಹ ತಿಂಡಿಗಳು ಈ ಮಳೆಯೊಂದಿಗೆ, ಈ ವಾತಾವರಣದೊಂದಿಗೆ ನಮ್ಮ ಜೊತೆಗೆ ಇವು ಕೂಡ ಜೊತೆಯಾದು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಈ ಪ್ರಯಾಣ. ಈ ಸೌಂದರ್ಯವನ್ನು ನಿಮ್ಮ ಜೊತೆನೂ ಹಂಚ್ಕೋಬೇಕು. ಯಾಕಂದರೆ ಈ ಪ್ರಕೃತಿ ಪ್ರೇಮಿಗಳಿರ್ತೀರ, ಪ್ರಕೃತಿ ಪ್ರೇಮಿಗಳಿಗಂತೂ ಇದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ನೀವು ಕೂಡ ಒಂದು ಸಲ ಈ ಮಾರ್ಗದಲ್ಲಿ ಚಲಿಸಿದಾಗ ಇದರ ಅನುಭವ ರೋಮಾಂಚನ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾದಂತಹ ಈ ಪ್ರಯಾಣ, ಈ ನಿಸರ್ಗ ನೋಡಿ ಎಲ್ಲವನ್ನು ಗೌಮ್ಯವಾಗಿ ಇಟ್ಕೊಂಡಿದೆ. ಮನುಷ್ಯ ಸ್ವಲ್ಪ ಮಾಡಿದ್ರೂ ನಾನು ನನ್ನದು ಅನ್ನೋ ಅಹಂಕಾರದಲ್ಲಿ ಮೆರಿತಾ ಇರ್ತಾರೆ. ಆದರೆ ಈ ನಿಸರ್ಗದ ಮಧ್ಯೆ ಯಾರು ಕೂಡ ದೊಡ್ಡವರಲ್ಲ. ಇದನ್ನೆಲ್ಲ ನೋಡಬೇಕಾದ್ರೆ ಈ ಬೆಟ್ಟವನ್ನು ಅಲ್ಲಿ ಕಟ್ಟಿದವರು ಯಾರು, ಈ ಮರಗಿಡಗಳನ್ನ ಇಲ್ಲಿ ನೆಟ್ಟಿದವರು ಯಾರು ಅಲ್ವಾ? ಇದೆಲ್ಲ ನೋಡಬೇಕಾದ್ರೆ ಇದು ಯಾರೂ ನರಮನುಷ್ಯ ಮಾಡಲಿಲ್ಲ. ಪ್ರಕೃತಿ ತಾನಾಗಿ ಉದ್ಭವ ಆಗಿರೋಂತಹ ಇದೊಂದು ದೇವರ ಕೊಡುಗೆ ಅಂತಲೇ ಹೇಳ್ಬೋದು. ಇಂತಹ ಸುಂದರ ದೇವರ ಕೊಡುಗೆಯನ್ನು ಖಂಡಿತ ಯಾರು ಹಾಳು ಮಾಡಬಾರ್ದು. ಮುಂದಿನ ಪೀಳಿಗೆಗೂ ಉಳಿಸಿ ಬೆಳೆಸಿ ಹೋಗಬೇಕು. ಎಷ್ಟು ಪ್ರಾಣಿ ಪಕ್ಷಿಗಳು ಈ ಪ್ರಕೃತಿ ಒಳಗೆ ಜೀವ ತಾಳಿ ನೆಲೆಸಿದ್ದಾವೆ ಅಲ್ವಾ? ಹಾಗೆ ನಮಗೆಲ್ಲ ಈ ಸುಂದರವಾದ ನಿಸರ್ಗದಿಂದ ಗಾಳಿಯನ್ನು ಕೊಡ್ತಾ ಇದೆಯಲ್ಲ ಈ ಪ್ರಕೃತಿ, ಇದನ್ನು ನಾವು ಎಷ್ಟು ಜನ್ಮದಲ್ಲೂ ಏನೇ ಕೊಟ್ಟರೂ ಈ ಪ್ರಕೃತಿಯ ಋಣವನ್ನು ತೀರ್ಸೋಕ್ಕಾಗೋದಿಲ್ಲ.
ನನಗೆ ಈ ನೇಚರ್ಸು, ಈ ನೀರು, ಈ ಜಲಪಾತ, ಈ ಜರಿ ಇವೆಲ್ಲ ನೋಡಬೇಕಾದ್ರೆ ಅನಿಸೋದು, ನಾವು ದೇವರು ಅಂತ ಬೇರೆ ಕಡೆ ಎಲ್ಲೂ ಹೋಗಿ ಕೈ ಮುಗಿಬೇಕಾಗಿಲ್ಲ. ಈ ಪ್ರಕೃತಿನೇ ಒಂದು ದೊಡ್ಡ ದೇವರು ಅಂತಲೇ ಅನಿಸುತ್ತೆ. ಹೌದು, ಪ್ರಕೃತಿಯ ಮುಂದೆ ಇನ್ನೊಂದು ದೇವರಿಲ್ಲ. ಈ ಗಾಳಿ, ನೀರು, ಈಗ ಅಗ್ನಿ, ವಾಯು, ವರುಣ ಹೀಗೆ ಎಲ್ಲರಿಗೂ ಒಂದು ಪೂಜೆಯನ್ನು ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ನಾವು ಪ್ರಕೃತಿಯನ್ನು ಕಡೆಗಣಿಸ್ತಾ ಇದ್ದೀವಿ. ಪ್ರಕೃತಿ ನಮ್ಮನ್ನು ಉಳಿಸ್ಕೊಂಡು ಬರ್ತಾಯಿದ್ರು ಕೂಡ ನಾವು ಪ್ರಕೃತಿ ಕಡೆ ಅಷ್ಟೊಂದು ಗಮನ ಕೊಡ್ತಿಲ್ಲ ಅಲ್ವಾ? ಇದೆಲ್ಲ ನೋಡಬೇಕಾದ್ರೆ ನಿಮ್ಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ಆದರೆ ನನಗಂತೂ ಇನ್ನೂ ಒಂದು ಜನ್ಮ ಅಂತ ಇದ್ದರೆ ಖಂಡಿತ ಈ ಪ್ರಕೃತಿ ಒಳಗಡೆ ನಾನು ಒಂದು ಗಿಡ ಮರ ಆಗಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು ಇಲ್ಲಿ ಪ್ರಯಾಣ. ನೋಡಿ, ಎಷ್ಟೇ ನೋವು ಮನಸ್ಸಿನಲ್ಲಿ ಮತ್ತು ನಮ್ಮ ಒತ್ತಡಗಳು, ನಮ್ಮ ಜಂಜಾಟಗಳನ್ನೆಲ್ಲ ಮರೆತು ಈ ಪ್ರಕೃತಿಯಲ್ಲಿ ನಾವು ಬೆರ್ತು ಹೋಗಬೇಕು ಅನಿಸುತ್ತೆ. ಅಷ್ಟು ಸುಂದರವಾದ ಈ ಪ್ರಕೃತಿಯ ನಡುವೆ ನಮ್ಮ ಪ್ರಯಾಣ ಸಾಗ್ತಾ ಇತ್ತು. ಹಸಿರು ಹೊತ್ತ ಬೆಟ್ಟಗಳ ಮಡಿಲಲ್ಲಿ ಮಂಜಿನ ಮುಸುಕಿನ ಮಬ್ಬು ಬೆಳಕಿನಲ್ಲಿ ಸಾಗಿತು ರೈಲು ಸದ್ದು ಮಾಡುತ್ತಾ, ಪ್ರಕೃತಿಯ ಒಡಲಲ್ಲಿ ಜೀವ ತುಂಬುತ್ತಾ. ಕಿಟಕಿಯಾಚೆ ಹೆಸರಸಿರಿ, ಕಣ್ಣಿಗೆ ಹಬ್ಬ ಮನಕ್ಕೆ ಮುದ, ಸಕಲೇಶಪುರದ ಈ ಹಾದಿ ಮರೆಯಲಾಗದ ಒಂದು ನೆನಪಿನ ಗಾದಿ. ಬೆಟ್ಟ ಸೇತುವೆ ಝರಿಯ ನಾದ, ಪ್ರತಿ ತಿರುವಿನಲ್ಲೂ ಹೊಸ ಸ್ವಾದ. ಈ ಪಯಣ ಬರೀ ದಾರಿಯಲ್ಲ, ಮನಸ್ಸಿನ ಜೊತೆ ಮಾತನಾಡುವ ಕಲೆ. ಮಂಜು ಮುಸುಕಿದ ಬೆಟ್ಟಗಳು, ಹಸಿರು ಕಾಡುಗಳು, ಸೇತುವೆಗಳು, ಸುರಂಗಗಳ ನಡುವೆ ಸಾಗುವ ಈ ಪ್ರಯಾಣ ಪ್ರಕೃತಿ ಪ್ರಿಯರ ಕಣ್ಣಿಗೆ ಹಬ್ಬ. ಸಕಲೇಶಪುರ ಮಾರ್ಗಡೇಲಿ ಬಿಲ್ವೆ ಜರ್ನಿ, ಕರ್ನಾಟಕದ ಅತ್ಯಂತ ಸುಂದರ ಪ್ರಯಾಣಗಳಲ್ಲಿ ಒಂದು ಎಂದರೆ ತಪ್ಪಾಗಲಾರದು. ನಾನು ಹೊರಟೆ ರೈಲಿನಲ್ಲಿ, ಪ್ರಯಾಣ ಅಲ್ಲಿ ಕಾದಿತ್ತು ನನಗೆ ನಿಸರ್ಗದ ತಾಣ. ನಿಸರ್ಗದ ಮಡಿಲಲ್ಲಿ ನನಗೆ ಆಯಿತು ಸುಂದರ. ಪ್ರದರ್ಶನ ಇದನ್ನು ಮರೆಯಲು ಬೇಕು ನನಗೆ ನೂರಾರು ಕ್ಷಣ. ಇನ್ನೇನು ಮುಗಿಯುತ್ತೆ ನಿಲ್ದಾಣ ಅನ್ನುವಷ್ಟರಲ್ಲಿ ಮತ್ತೆ ಸಿಗಿತು ಇನ್ನೊಂದು ಮರೆಯಲಾಗದ ಸುಂದರ
ತೀರಿಸಲಾರದ ನಿನ್ನ ನಾ ಹೊರಟೆ ರೈಲು ಪ್ರಯಾಣ ನಿನ್ನ ಬಗ್ಗೆ ತಿಳಿಯಲು ಹೋದರೆ ಸಿಗಲಿಲ್ಲ ಅದರ ಮೂಲ ಗುಣ ಬಗ್ಗೆ ತಿಳಿಯಲು ಹೋದರೆ ಸಿಗಲಿಲ್ಲ ಅದರ ಮೂಲ ಹಸಿರು ಹೊತ್ತ ಬೆಟ್ಟಗಳ ಮಡಿಲಲ್ಲಿ ಮಂಜಿನ ಮುಸುಕಿನ ಮಬ್ಬು ಬೆಳಕಿನಲ್ಲಿ ಸಾಗಿತು ರೈಲು ಸದ್ದು ಮಾಡುತ್ತಾ ಪ್ರಕೃತಿಯ ಒಡಲಲ್ಲಿ ಜೀವ ತುಂಬುತ್ತಾ ಕಿಟಕಿಯಾಚೆ ಹೆಸರಸಿರಿ ಕಣ್ಣಿಗೆ ಹಬ್ಬ ಮನಕ್ಕೆ ಮುದ ಸಕಲೇಶಪುರದ ಈ ಹಾದಿ ಮರೆಯಲಾಗದ ಒಂದು ನೆನಪಿನ ಗಾದಿ ಬೆಟ್ಟ ಸೇತುವೆ ಝರಿಯಾನಾದ ಪ್ರತಿ ತಿರುವಿನಲ್ಲೂ ಹೊಸ ಸ್ವಾದ ಈ ಪಯಣ ಬರೀ ದಾರಿಯಲ್ಲ ಮನಸ್ಸಿನ ಜೊತೆ ಮಾತನಾಡುವ ಕಲೆ ಮಂಜು ಮುಸುಕಿದ ಬೆಟ್ಟಗಳು ಹಸಿರು ಕಾಡುಗಳು ಸೇತುವೆಗಳು ಸುರಂಗಗಳ ನಡುವೆ ಸಾಗುವ ಈ ಪ್ರಯಾಣ ಪ್ರಕೃತಿ ಪ್ರಿಯರ ಕಣ್ಣಿಗೆ ಹಬ್ಬ ಸಕಲೇಶಪುರ ಮಾರ್ಗಡೈಲಿ ಬಿಲ್ವೆ ಕರಣಿ ಕರ್ನಾಟಕದ ಅತ್ಯಂತ ಸುಂದರ ಪ್ರಯಾಣಗಳಲ್ಲಿ ಒಂದು ಎಂದರೆ ತಪ್ಪಾಗಲಾರದು ತಾಣ ನಿಸರ್ಗದ ಮಡಿಲಲ್ಲಿ ನನಗೆ ಆಯಿತು ಸುಂದರ ಪ್ರದರ್ಶನ ಇದನ್ನು ಮರೆಯಲು ಬೇಕು ನನಗೆ ನೂರಾರು ಕ್ಷಣ ಇನ್ನೇನು ಮುಗಿಯುತ್ತೇನಿಲ್ಲದಾಣ ಅನ್ನುವಷ್ಟರಲ್ಲಿ ಮತ್ತೆ ನೋಡಿ ಸಿಗಿತು ಸ್ನೇಹಿತರೆ, ಈ ಇನ್ನೊಂದು ಪಶ್ಚಿಮ ಘಟ್ಟದ ಸೌಂದರ್ಯವನ್ನು ಕಣ್ತುಂಬಿಕೊಂಡಿದ್ದೆ ಒಂದು ಮರೆಯಲಾಗದ ಅನುಭವ ಅಂತ ಹೇಳ್ತಾ ಸೃಷ್ಟಿಯನ್ನು ಮೀರಿಸುವಂತಹ ಅದ್ಭುತ ಕ್ಷಣ ಪ್ರಕೃತಿ ದೇವತೆಗೆ ನಿನಗೆ ನಾ ಏನು ಕೊಡಲಿ ಹುಡುಗರೆಯನ್ನ ನಿನ್ನ ಈ ಕೊಡುಗೆಗೆ ನಮ್ಮಲ್ಲಿಲ್ಲ ಸಮವಾದ ಮಮಾನ ಹಸಿರಿನಿಂದ ಜಲಪಾತ ರಾಶಿಯಿಂದ ಸದಾ ಮಿನುಗುತ್ತಿರುವೆ ನೀ ಸದಾ ಕಂಗೊಳಿಸುತ್ತಿರುವೆ ನಿನ್ನಲ್ಲಿದೆ ಒಲವಿನ ತಾಣವೆಲ್ಲ ನೀಗಬೇಕು ಮತ್ತು ತೀರಿಸಲಾರದ ನಿನ್ನ ನಾ ಹೊರಟೆ ರೈಲು ಪ್ರಯಾಣ ನಿನ್ನ ಬಗ್ಗೆ ತಿಳಿಯಲು ಅಂತೂ ಇಂತೂ ಸುಮಾರು ಮಧ್ಯಾಹ್ನ 1:30ಕ್ಕೆ ಸುಬ್ರಹ್ಮಣ್ಯದಿಂದ ಹೊರಟು ಮೈಸೂರು ಜಂಕ್ಷನ್ ತಲುಪಿದಾಗ ಸುಮಾರು 9:30 ರಾತ್ರಿ 9:30ಕ್ಕೆ ಹೋಗಿ ತಲುಪಿತು. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗದ ಬಗ್ಗೆ ಕಾಳಜಿ ಇರುವ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ
ಇನ್ನಷ್ಟು ಇಂತಹ ಪ್ರಾಕೃತಿಕ ನೈಸರ್ಗಿಕ ಹಾಗೂ ಪ್ರಯಾಣದ ವಿಡಿಯೋಗಳಿಗಾಗಿ ಸ್ಕಂದ ಕ್ರಿಯೇಟರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.